ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ಹೋಳಿಗೆ ಮರಾಠ ಸ್ಟೈಲಲ್ಲಿ ಪೂರಣ್ ಪೋಳಿ ಅಂತ ಅಂತಾರೆ. ನಮ್ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಹೇಳಿದ್ರು ಪೂರಣ್ ಪೋಳಿ ಮಾಡಿ ಆಂಟಿ ಅಂತ. ಸೊ ಇವತ್ತು ಮಾಡ್ತಾ ಇದ್ದಾರೆ, ಸಖತ್ತಾಗಿರುತ್ತೆ. ಬೇಗ ಮಾಡೋಣ. ನೀವು ಯುಗಾದಿ ಹಬ್ಬಕ್ಕೆ ಮಾಡ್ಕೊಂಡು ತಿನ್ನಿ. ಎಸ್, ಯುಗಾದಿ ಹಬ್ಬದ ಸ್ಪೆಷಲ್ ಪೂರಣ್ ಪೋಳಿ ಅಂದ್ರೆ ಹೋಳಿಗೆ ಮಾಡೋಣ ಬನ್ನಿ. ಅಮ್ಮ, ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀರಾ? ಹೋಳಿಗೆ ಮಾಡೋಕ್ಕೆ ಎಸ್, ಹೋಳಿಗೆ ಮಾಡೋಕ್ಕೆ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಕೆಲವ್ರು ಕಡಲೆಬೇಳೆ ತೊಗೋತಾರೆ, ನಾವು ತೊಗರಿ ಬೇಳೆ. ಬೆಲ್ಲ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಕಲಸೋಕ್ಕೆ ಚುಟ್ಕೆ ಅರಿಶಿನ, ಚುಟ್ಕೆ ಉಪ್ಪು. ಇದು ನಮ್ಮ ಮರಾಠಿಯಲ್ಲಿ ಹಾಕುವಂಥದ್ದು ಹೂರಣಕ್ಕೆ. ಹುರಿದಿರೋ ಬಡೆ ಸೊಪ್ಪು, ಏಲಕ್ಕಿ, ಒಣಶುಂಠಿ ಇದನ್ನು ಹೂರಣಕ್ಕೆ ಹಾಕಿಬಿಟ್ಟು ಹೋಳಿಗೆ ಮಾಡೋದು. ಇದು ಯಾರೂ ಹಾಕಲ್ಲ, ನಾವು ಮಾತ್ರ ಹಾಕೋದು. ಯಾಕಂದರೆ ಅಸಿಡಿಟಿ ಆಗೋದಿಲ್ಲ, ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ, ಫ್ಲೇವರ್ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತೋರಿಸ್ತೀನಿ ನಾನು. ಈಗ ನಾನು 1 ಪಾವು ಬೇಳೆ ತೊಗೋತೀನಿ, ಆಯಿತಾ? ಫುಲ್ 1 ಪಾವು ಬೇಳೆ. ಇದನ್ನು ತೊಳೆದು ಸ್ಟವ್ ಮೇಲೆ ಇಡಬೇಕು. ಇದೇ ಕಪ್ಪಲ್ಲಿ 1.5 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ. ಈ ಕಪ್ಪಲ್ಲಿ 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೀಗ ಚುಟ್ಕಿ ಉಪ್ಪು, ಇಷ್ಟು ಉಪ್ಪು ಹಾಕಿ, ಇಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಕಲಿಸ್ಕೋಬೇಕು. ನೀರು ಹಾಕಿ ಸ್ವಲ್ಪ. ಈಗ ಸುಮಾರು ನೀರು ಬೇಕು, ಆಯಿತಾ? ನೀರು ಜಾಸ್ತಿ ಹಾಕೇನೆ ಬೇಳೆ ಬೇಯಿಸ್ಕೊಳ್ಳಿ. ಬೇಳೆ ಬೇಯ್ತಾ ಇರಲಿ, ಹಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಕಡಿಮೆ ನೀರು, ಇದು ಜಾಸ್ತಿ ನೀರು. ಈಗ ಎಣ್ಣೆ ಹಾಕೋಬೇಕಾ? ಎಣ್ಣೆ ಹಾಕೋಬೇಕು. ಈಗ ನೋಡು, ಹಿಂಗೆ ಎಳೆದ್ರೆ ಹಿಂಗೆ ತುಂಡಾಗತ್ತೆ, ಹೌದಾ? ಹಿಂಗೆ ತುಂಡಾಗತ್ತೆ, ಹಿಂಗಿಲ್ಲ. ಅದು ಎಳೆದ್ರೆ ಹಿಂಗೆ ಬರಬೇಕು, ಬಿಡ್ಬೇಕು. ಅದಕ್ಕೆ ನೀನೊಂದು 2 ಗಂಟೆ ಮಿನಿಮಮ್ ಆದರೂ ಚೆನ್ನಾಗಿ ಎಣ್ಣೆ ಹಾಕಿ ಬಿಡ್ಬೇಕು. ಹಿಂಗೆ ಎಣ್ಣೆಯಲ್ಲಿ ನೆನೆಸ್ಬೇಕು. ಎಣ್ಣೆಯಲ್ಲಿ ನೆನೆಸ್ಬೇಕು ಇದರಲ್ಲಿ, ಆಯಿತಾ? ಚೆನ್ನಾಗಿ ಎಣ್ಣೆ ಹಾಕಿ ಇಟ್ಟಿರ್ತೀನಿ. ಈ ಥರ. ಈ ಎಣ್ಣೆನು ಇದಾಗಲ್ಲ, ಆಮೇಲೆ ಎಲ್ಲ ವಾಪಸ್ ತಕ್ಕೊಬೋದು. ಈ ಥರ ಮಾಡಿ ಒಂದು 2 ಅವರ್ಸ್ ಇಟ್ಬಿಡ್ಬೇಕು. ನೋಡದೆ ಹಿಂಗಂದ್ರೆ ಹಿಂಗಾಗತ್ತಲ್ಲ, ಆಗಿದೆ ಅಂತ ಬಸ್ ಬಿಡೋಣ. ಈಗ ನಾನು ಮೊದಲೆಲ್ಲ ಬೆಲ್ಲನ ಹೀಗೆ ಕುಟ್ಟಿ ಹಾಕ್ತಾ ಇದ್ದೆ. ಬಟ್ ಈಗ ಬೆಲ್ಲದಲ್ಲಿ ತುಂಬ ಸ್ವಲ್ಪ ಮಣ್ಣು ಇದೆಲ್ಲ ಬರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಸೋಸ್ಕೊಂಡೇ ಮಾಡ್ತೀನಿ ನಾನು. ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಆಮೇಲೆ ಹೂರ್ಣ ಗಟ್ಟಿ ಆಗೋದೇ ಇಲ್ಲ. ಸ್ವಲ್ಪ ನೀರು ಹಾಕಿ ಇದನ್ನು ಸೋಸ್ಕೊಳ್ಳೋಕೆ ಟ್ರೈ ಮಾಡೋಣ ಬನ್ನಿ, ಆಯಿತಾ? ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಇಷ್ಟು ನೀರು ಹಾಕಿ ಸೋಸ್ಕೊಳ್ಳೋಣ. ಕರಗಿದ ತಕ್ಷಣ ತುಂಬ ಹೊತ್ಬಿಟ್ರೆ ಪಾಕ ಆಗುತ್ತೆ. ಕರಗಿದ ತಕ್ಷಣ ಸೋಸ್ಕೊಂಡು ಇದಕ್ಕೆ ಹಾಕಿ. ಫಸ್ಟು ನೋಡು, ಬೆಲ್ಲನ ಹಿಂಗೆ ಕರಗಿಸ್ಕೊಂಡಿದ್ದೀನಿ. ಸೋಸ್ಕೊಡೋಣ. ಕಸ ಇದ್ದರೆ ಎಲ್ಲ ಇದ್ದರೆ ಹೊರಟೋಗುತ್ತೆ ಏನೋ. ನೋಡಿ, ಇಲ್ಲೆಲ್ಲ ಕಸ ಹೋದಾದಿ ಕಾಣತ್ತಾ? ಮತ್ತೆ ಇಷ್ಟು ಕಸ ಇರುತ್ತೆ ನೋಡ ಬೆಲ್ಲದಲ್ಲಿ. ಇದನ್ನೆಲ್ಲ ಹೋಳಿಗೆ ಹಾಳು ಮಾಡ್ಕೊಂಡಾಗಲ್ಲ ಇಷ್ಟು ಕಷ್ಟಪಟ್ಟು. ಹೌದು. ಇದನ್ನ ಬೇಕಾದ್ರೆ ಆಮೇಲೆ ಸರಿ ಮಾಡ್ಕೊಳ್ಳೋಣ. ಈಗ ಇದನ್ನು ಪುಡಿ ಮಾಡ್ಕೋತೀನಿ. ಏನೇನು? ಇದು ಏಲಕ್ಕಿ ಪುಡಿ. ಎಲ್ಲರೂ ಬರೀ ಏಲಕ್ಕಿ ಪುಡಿ ಹಾಕ್ತಾರೆ. ನಮ್ಮ ಕಡೆ ಇದು ಸೋಂಪು ಹುರ್ಕೊಂಡಿರೋದು. ಇದು ಒಣಶುಂಠಿ ಪುಡಿ. ಇದು ತುಂಬ ಒಳ್ಳೇದು. ಹೋಳಿಗೆ ಮಾಡಿದವರೆಲ್ಲ ಇದನ್ನ ಹಾಕೊಂತೀನಿ, ಅವಾಗ ಗ್ಯಾಸು ಆಗಲ್ಲ, ಡೈಜೆಷನ್ ಪ್ರಾಬ್ಲಮ್ಮು ಆಗೋದಿಲ್ಲ. ಆರಾಮಾಗಿ 1 2 ರಿಂದ 3 ಹೋಳಿಗೆ ತಿನ್ಬೋದು. ನೋಡು, ಗಮ್ಮನಂತೆ ನೋಡು, ಎಷ್ಟು ಚೆನ್ನಾಗಿ ಗಮ್ಮಂತಿದಲ್ವಾ? ಈ ಪುಡಿನ ಹೂರಣಕ್ಕೆ ಹಾಕೋಬೇಕು. ಈಗ ಇದಕ್ಕೆ ಈ ಬೆಲ್ಲದ ನೀರನ್ನ ಹಾಕೋದು.
ಗಟ್ಟಿ ಮಾಡಬೇಕೀಗ ಇದನ್ನು. ಓಕೆ. ಆಯಿತಾ? ಆಮೇಲೆ ಈ ತೆಂಗಿನಕಾಯಿ ನಿಮ್ಗೆ ಎಷ್ಟು ಬೇಕು, ತೆಂಗಿನಕಾಯಿ ತುರಿ. ಹಾಂ, ಅಷ್ಟನ್ನು ಹಾಕಿ ಈ ಒಣ ಶುಂಠಿ ಪುಡಿ ಹಾಕಿ ಸ್ವಲ್ಪ ಗಟ್ಟಿ ಮಾಡೋಣ. ಆಮೇಲೆ ರುಬ್ಬೇಕು ಇದನ್ನು. ಗಟ್ಟಿ ಆಗತ್ತೆ ಇದು. ಎಷ್ಟೊತ್ತು ಅದು ಹೇಳಕ್ಕಾಗಲ್ಲ. ಈಗ ನೋಡದಿ ತಣ್ಣಗಾಗಿದೆ. ಆಯ್ತಾ? ನೋಡು ಎಷ್ಟು ಗಟ್ಟಿನೂ ಆಗಿದೆ. ಹೌದಾ? ಅನ್ಕೊಳೋದು ಬೇಡ, ಓ ಬೆಲ್ಲ ನೀರ್ ಮಾಡಿ ಹಾಕಿದ್ರೆ ಗಟ್ಟಿ ಆಗುತ್ತೋ ಇಲ್ವೋ ಅಂತ. ಗಟ್ಟಿ ಆಗತ್ತೆ. ಈಗ ಇದನ್ನ ರುಬ್ಕೊಳ್ಳೋಣ. ಚಿಕ್ಕ ಮಿಕ್ಸಿ ತಗೊಳ್ಳಿ, ಬೇಗ ರುಬ್ಬುತ್ತೆ ಚೆನ್ನಾಗಿ. ಸ್ವಲ್ಪ ಹಾಕಿ ರುಬ್ಕೊಳ್ಳಿ. ಸೊ ಒನ್ ಟ್ರಿಪ್ ರುಬ್ಕೊಂಡಾಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಗ್ರೈಂಡರ್ ಇದ್ರೆ ಗ್ರೈಂಡರ್ ರುಬ್ಬಿ ಚೆನ್ನಾಗಿ ಬರುತ್ತೆ. ಇವಾಗ ಹೂರ್ಣದ್ದು ಉಂಡೆ ಮಾಡೋಣ. ಎಷ್ಟು ಉಂಡೆ ಆಗುತ್ತೆ ಅಂತ ನೋಡೋಣ. ಎಷ್ಟು ಪಾವ್ ಹಾಕಿದ್ರಿ? ಒಂದು ಪಾವ್ ಹಾಕಿದ್ದೀನಲ್ಲ ಫುಲ್ಲು. 1 ಪಾವ್ ಬೇಳೆ ಹಾಕಿದ್ವಲ್ಲ, ಸೊ ಅದು ಎಷ್ಟು ಉಂಡೆ ಆಗುತ್ತೆ ಅಂತ ನೋಡೋಣ. ಹದಿಮೂರು ಉಂಡೆ ಆಯ್ತು. ಒಂದು ಉಂಡೆ ಒಬ್ಬಟ್ಟು ಸಾರಿಗೆ ಅಂತ ಎತ್ತಿಟ್ಟಿದ್ದೀನಿ. ಓಕೆ. ಆಯ್ತಾ? ಇನ್ನು ನೋಡು, ಇದರಲ್ಲಿ 12 ಉಂಡೆ ಇದೆ. 1 ಪಾವಲ್ಲಿ 13. ಈ ಹಿಟ್ಟನ್ನ ಒಂದು ಸ್ವಲ್ಪ ಈ ತರ ತಗೊಂಡು ಹಿಟ್ಟು ತಗೊಳ್ಳೋಣ. ಈಗ ಎಣ್ಣೆ ಇದರಲ್ಲೇ ಇರುತ್ತೆ. ಇದಕ್ಕೆ ಹೂರಣ ಇಡಬೇಕು. ಹೂರಣ ಆಲ್ರೆಡಿ ಉಂಡೆ ಮಾಡಿಟ್ಕೊಂಡಿದ್ದೀವಿ. ಹೂರಣನ ನೀಟಾಗಿ ಒಳಗಡೆ ಲಾಕ್ ಮಾಡಿ ಫಿಲ್ ಮಾಡಿ. ಆಯ್ತಾ? ಎಲೆಗೆ ಒಂದು ಸ್ವಲ್ಪ ಹಿಂಗೆ ಒರೆಸ್ಕೊಂಡು ಎಣ್ಣೆನ ಈ ಹೂರಣನ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಬರಬೇಕು ಹೂರಣ. ಎಲೆನ ಹಿಂಗೆ ಮಾಡಿಬಿಡಿ. ಕೈಯಲ್ಲೇ ಮಾಡಿದ್ರೆ ಬಂದ್ಬಿಡುತ್ತಲ್ಲ. ಲಟ್ಟಣಿಗೆ ಏನು ಬೇಡ. ಏನು ಲಟ್ಟಣಿಗೆ ಬೇಕಂದ್ರೆ ಲಟ್ಟಣಿಗೆ ತಗೊಳ್ಳಿ, ನಿಮ್ಮ ಇಷ್ಟ. ತುಂಬ ಸಾಫ್ಟ್ ಇರುತ್ತೆ. ಕೈಯಲ್ಲೇ ಮಾಡಿ. ಕೈಯಲ್ಲೇ ಬಂದ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಬಟರ್ ಪೇಪರ್ ಎಲ್ಲ ಇರಲಿಲ್ಲಲ್ಲ, ಆವಾಗ ಬಟ್ಟೆ ಅಂಗಡಿಯಲ್ಲಿ ಮಕ್ಕಳ ಬಟ್ಟೆ ಇರುತ್ತಲ್ಲ, ಅದರದ್ದು ಮೇಲ್ಗಡೆ ಕವರ್ ರಟ್ಟಿಂದಿರತ್ತೆ ನೋಡು, ಅದ್ರಲ್ಲಿ ಮಾಡ್ತಿದ್ರ. ಚೂರು ಎಣ್ಣೆ ಹಾಕೊಳ್ಳೋಣ ತವಕ್ಕೆ. ನೆಕ್ಸ್ಟ್ ಇದನ್ನ ತೆಗಿಯೋಣ ಇವಾಗ. ವಾವ್, ಇದನ್ನ ತಗೊಂಡು ಅಲ್ಲಿ ಹಾಕೋಣ. ವಾವ್, ಎಷ್ಟು ಚೆನ್ನಾಗಿ ಉಪ್ತಾ ಇದೆ. ಎಲ್ಲ ಒಂದ್ ಸಮ ಬರುತ್ತಲ್ಲ. ನೋಡ್ದಾ? ತುಂಬಾ ಚೆನ್ನಾಗಿ ಉಪ್ತಾ ಇದೆ. ಹೋಳಿಗೆ ಉಬ್ಬದ್ ನಾನು ನೋಡೇ ಇಲ್ಲ ಯಾವತ್ತು. ನಮ್ಮಮ್ಮ ಮಾಡ್ದಾಗೆ ಉಬ್ಬದ್ದು. ಗೈಸ್, ನಮ್ಮ ಹೋಳಿಗೆ ರೆಡಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೋಳಿಗೆ ರೆಡಿ ಇದೆ. ಮಮ್ಮ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಬಟ್ ಇವತ್ತು ನಾನು ಟೇಸ್ಟ್ ಮಾಡೋಕ್ಕಾಗಲ್ಲ ಇದನ್ನ, ಏನಕ್ಕಂದ್ರೆ ನಾಳೆ ಇರೋದು ಯುಗಾದಿ ಹಬ್ಬ. ನಿಮ್ಮೆಲ್ಲರಿಗೋಸ್ಕರ ನಮ್ಮಮ್ಮ ಒಂದಿನ ಮುಂಚೆನೆ ಹೋಳಿಗೆ ಮಾಡಿ ರೆಸಿಪಿ ಆಚೆ ಬಿಡ್ತಾ ಇದ್ದಾರೆ. ನೀವು ಟ್ರೈ ಮಾಡಿಬಿಟ್ಟು ನಾಳೆ ಹೇಳಿ ನನಗೆ ಕಾಮೆಂಟ್ ಮಾಡಿ ನಿಮಗೆ ಹೇಗೆ ಇಷ್ಟ ಆಯಿತು ಹೋಳಿಗೆ ಅಂತ. ಬಿಕಾಸ್ ಸಖತ್ತಾಗಿದೆ ಅಂತ ಅಂತೂ ಅನ್ನಿಸ್ತಾ ಇದೆ. ನಾಳೆ ತಿಂದ್ಮೇಲೆ ಗೊತ್ತಾಗುತ್ತೆ. ನಾನಂತೂ ಎಲ್ಲ ವರ್ಷನೂ ತಿಂತಿರ್ತೀನಿ. ಸೊ ನನಗೆ ಗೊತ್ತು ಚೆನ್ನಾಗಿರುತ್ತಂತ. ನೀವು ಮಾಡಿಬಿಟ್ಟು ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಓಕೆ, ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ, ನಿಮ್ಮ ಕುಟುಂಬದ ಪ್ರತಿಯೊಂದು ಸದಸ್ಯರು ಸಂತೋಷವಾಗಿರಲಿ ಅಂತ ನಾವು ಆಶಿಸ್ತೀವಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೈಸ್. ಬಾಯ್.